ಇವತ್ತು ಉಡುಪಿ ಕಡೆ ಮದುವೆ ಮನೇಲಿ ಸಿಗೋ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣವಾ. ಮಂಗಳೂರು ಸೌತೆಕಾಯಿ ತೊಗೊಂಬಿಟ್ಟು ದೊಡ್ಡ ದೊಡ್ಡ ಹೋಳನ್ನು ಹಚ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಹಾಕಿಬಿಟ್ಟು 2 ವಿಸಿಲ್ ತೆಗಿರಿ. ಓಕೆ, ಅದು ಫಸ್ಟ್ ಸ್ಟೆಪ್ಪು. ಮೀನ್ ವೈಲ್ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಮಸಾಲೆಗೆ ಬ್ಯಾಡಗೆ ಮೆಣಸು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಧನಿಯಾ, ಅಕ್ಕಿ ಕಾಳು ಸ್ವಲ್ಪ ದಪ್ಪ ಬರೋಕ್ಕೆ, ಜೀರಿಗೆ, ಇವೆಲ್ಲ ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ನಾನು ಬರೆದು ಕೊಡ್ತೀನಿ. ಇವೆಲ್ಲ ಮಸಾಲೆ ಸ್ವಲ್ಪ ಸ್ವಲ್ಪ ತೊಗೊಳ್ಬೇಕು, 1-2 ಸ್ಪೂನ್. ಆಮೇಲೆ ಒಂದು ಅರ್ಧ ಕಡಿ ಕಾಯಿ ಒಂದೊಂದಾಗಿ ಹುರ್ಕೋತಾ ಬರೋಣ. ಫಸ್ಟು ರೆಡ್ ಚಿಲ್ಲಿನ ಹುರ್ಕೊಳ್ಳಿ, ಆಮೇಲೆ ಧನಿಯಾ ಹುರ್ಕೊಳ್ಳಿ, ಆಮೇಲೆ ಒಂದೊಂದೇ ಮಸಾಲೆ ಹಾಕೊತ ಬನ್ನಿ. ಲಾಸ್ಟಿಗೆ ಕಾಯಿ ತುರಿ ಹಾಕೊಂಡ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿ. ಸೊ ಆ ಹೀಟಲ್ಲೇ ಸ್ವಲ್ಪ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿಯಲ್ಲಿ ಅದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಇದು ಬೆಂದಿರುತ್ತೆ ಸೌತೆಕಾಯಿದು, ಹುಣಸೆ ಹಣ್ಣನ್ನ ತೆಗೆದ್ಬಿಡ್ತೀನಿ. ಅದನ್ನು ಬಾಯ್ಲಿಗೆ ತಂದುಬಿಟ್ಟು ಮಾಡಿರೋ ರುಬ್ಬಿರೋ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಒಗ್ಗರಣೆ ಕೊಡಬೇಕು. ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ. ಫಸ್ಟ್ ಕ್ಲಾಸ್ ಆಗಿರೋ ಸೌತೆಕಾಯಿ ಹುಳಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸೂಪರಾಗಿರುತ್ತೆ. ಇದಕ್ಕೆ ಬೇಳೆ ಬೇಡವೇ ಬೇಡ.